ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಗ ಕಾಲೇಜ್ಗೆ ಹೋಗಿ ಸಂಜೆ ಮನೆಗೆ ಬರೋಷ್ಟರಲ್ಲಿ ಅವನ ಹೆಣ ಮನೆಗೆ ಬಂದ್ರೆ ಏನಾಗುತ್ತೆ ಅಂತ. ಹೆಣ್ಣು ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸ್ತಿಲ್ಲ, ದೇವಸ್ಥಾನಗಳಲ್ಲಿ ಗಂಟೆ ಶಬ್ದ ನಿಂತೋಗಿದೆ, ಕೇವಲ ಚೀರಾಟ ಆಕ್ರಂದನ ಮಾತ್ರ ಕೇಳ್ತಾ ಇದೆ. ಇದು ಕಥೆಯಲ್ಲ ಸ್ನೇಹಿತರೆ, ಇದು ಇವತ್ತಿನ ರಿಯಾಲಿಟಿ. ನೆನ್ಪಿಟ್ಕೊಳ್ಳಿ, ನನ್ನ ಮಾತನ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ಈ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಅನ್ನೋದು ಕೇವಲ ಇತಿಹಾಸ ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತೆ. ನಾನಿವತ್ತು ನಿಮ್ಮ ಹತ್ರ ಒಂದು ಕಟುವಾದ ಸತ್ಯವನ್ನ ಹೇಳ್ತೀನಿ. ದಯವಿಟ್ಟು ನಿಮ್ಮ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಈ ಮಾತನ್ನು ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ಯಾಕಂದ್ರೆ ಇವತ್ತು ನಾವು ಮಾತಾಡದಿದ್ರೆ ನಾಳೆ ಮಾತಾಡೋಕೆ ನಮ್ಮವ್ರು ಯಾರು ಉಳಿದಿರಲ್ಲ. ನಿಮಗೆ ನೆನಪಿದೆಯಾ 1971ರಲ್ಲಿ ಏನಾಗಿತ್ತು? ಭಾರತದ ಸೈನಿಕರು ತಮ್ಮ ಎದೆಯೊಡ್ಡಿ ರಕ್ತ ಸುರಿಸಿ ಒಂದು ದೇಶವನ್ನ ಹುಟ್ಟಿಸಿದ್ರು. ಆ ದೇಶದ ಹೆಸರು ಬಾಂಗ್ಲಾದೇಶ. ನಾವು ಅಂದ್ಕೊಂಡ್ವಿ ನಾವು ನಮ್ಮ ಮಿತ್ರರನ್ನ ಬೆಳೆಸ್ತಿದ್ದೀವಿ, ಅವರನ್ನ ಪೋಷಿಸ್ತಿದ್ದೀವಿ ಅಂತ. ಆದ್ರೆ ಇವತ್ತು ಅನಿಸ್ತಿದೆ ನಾವು ನಮ್ಮದೇ ಗೋರಿಯನ್ನ, ನಮ್ಮದೇ ಹಳ್ಳವನ್ನ ತೋಡ್ಕೊಂಡ್ವಿ ಅಂತ. ಇವತ್ತು ಡಿಸೆಂಬರ್ 29, 2025 ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ ಬಹಳಷ್ಟು ಜನರು ನೋಡ್ತಾ ಇರ್ತೀರಿ. ಆದ್ರೆ ಅದು ಕೇವಲ ಗಲಭೆ ಅಲ್ಲ, ಅದು ಕೇವಲ ದಂಗೆ ಅಲ್ಲ, ಅದು ಜೆನೋಸೈಡ್, ಅಂದ್ರೆ ನರಮೇಧ. ನನ್ನ ಹತ್ರ ಸಿಕ್ಕಾಪಟ್ಟೆ ಸಾಕ್ಷಿಗಳು ಕೂಡ ಇದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಕೊಟ್ಟಿರುವಂತಹ ಲೆಕ್ಕ ಇದು. ಕಳೆದ ಕೆಲವು ದಿನಗಳಲ್ಲಿ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಿರುವ ದಾಳಿಗಳು ಸಂಖ್ಯೆ ಎಷ್ಟು ಗೊತ್ತಾ? ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. 10, 20, 100 ಅಲ್ಲ ಸ್ನೇಹಿತರೆ, 2900. ಹೌದು, 2900 ಬಾರಿ ಹಿಂದೂಗಳ ಮನೆಗೆ ಬೆಂಕಿ ಬಿದ್ದಿದೆ. ಹಿಂದೂ ಹೆಣ್ಣು ಮಕ್ಕಳ ಸೀರೆ ಎಳೆಯಲಾಗಿದೆ. ದೇವಸ್ಥಾನಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಇಷ್ಟೆಲ್ಲ ನಡೀತಿದ್ರು ನಮ್ಮ ಭಾರತದ ಮೀಡಿಯಾಗಳಲ್ಲಿ ಬರ್ತಿರೋದೇನು? ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೆ ಜಗಳ ಮಾಡಿದ್ರು ಅನ್ನೋ ಸುದ್ದಿ. ನಾಚಿಕೆ ಆಗ್ಬೇಕು ನಮ್ಗೆ. ಪಕ್ಕದ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಸಾಯ್ತಿದ್ರೆ ನಾವಿಲ್ಲಿ ಟಿವಿ ರಿಮೋಟ್ ಇಟ್ಕೊಂಡು ಮನರಂಜನೆ ನೋಡ್ತಿದ್ದೀವಿ. ಇವತ್ತು ನಾನು ಕೇಳ್ತೀನಿ, ಆ ಬಾಂಗ್ಲಾದೇಶದ ಹಿಂದೂಗಳು ಮಾಡಿರೋ ತಪ್ಪಾದ್ರೂ ಏನು? ರಾಮನನ್ನ ಪೂಜೆ ಮಾಡಿದ್ದ, ಕೃಷ್ಣನನ್ನ ನಂಬಿದ್ದ, ಅವರು ಭಾರತಕ್ಕೆ ಕೈ ಮುಗಿದು ಬೇಡ್ತಿದ್ದಾರೆ, ಮೋದಿಜಿ ಬಾರ್ಡರ್ ಓಪನ್ ಮಾಡಿ ನಮ್ಮನ್ನ ಉಳಿಸಿ ಅಂತ. ಆ ಆರ್ತನಾದ ನಿಮಗೆ ಕೇಳಿಸ್ತಾ ಇಲ್ವಾ? ಬನ್ನಿ ಸ್ವಲ್ಪ ಆಳಕ್ಕಿಳಿಯೋಣ. ಅಂಕಿ ಅಂಶಗಳು ಕೇವಲ ನಂಬರ್ ಗೇಮ್ ಅಷ್ಟೇ ಅಲ್ಲ, ಅದಕ್ಕೆ ಜೀವ ತುಂಬ್ತೀನಿ. ಒಂದ್ಸಲ ಕೇಳಿ. ದೀಪು ಚಂದ್ರದಾಸ್ ವಯಸ್ಸು 20-25 ಇರ್ಬೋದು. ಅಮೃತ ಮಂಡಲ್ ಇವರಿಬ್ರು ಯಾರು? ಇವರು ಯಾವುದೇ ರಾಜಕೀಯ ಪಕ್ಷದ ಲೀಡರ್ಗಳಲ್ಲ, ಇವರು ಉಗ್ರಗಾಮಿಗಳಲ್ಲ. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಕನಸು ಕಂಡಿರ್ಬೋದು, ಅಥವಾ ತನ್ನ ತಾಯಿಗೆ ಹೊಸ ಸೀರೆ ತರಬೇಕು ಅಂತ ಅಂದ್ಕೊಂಡಿರ್ಬೋದು. ಆದ್ರೆ ಮೊನ್ನೆ ರಾತ್ರಿ ಏನಾಯ್ತು? ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಅಂತ ಒಬ್ಬ ಸತ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಂಗ್ಲಾದೇಶದ ಬೀದಿಗಳಲ್ಲಿ ರಕ್ತದ ಹೋಕುಳಿ ಹರಿಯಿತು. ಉದ್ರಿಕ್ತರ ಗುಂಪು ದೀಪು ಮತ್ತು ಅಮೃತ್ ಅವರನ್ನ ಅಟ್ಟಾಡಿಸಿ ಕೊಂದಾಕ್ತು. ಅವರ ತಲೆಯನ್ನ ಜಜ್ಜಲಾಯ್ತು. ಯಾಕೆ? ಅವರ ID ಕಾರ್ಡ್ನಲ್ಲಿ ಹಿಂದೂ ಹೆಸರಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಗ ಕಾಲೇಜ್ಗೆ ಹೋಗಿ ಸಂಜೆ ಮನೆಗೆ ಬರೋಷ್ಟರಲ್ಲಿ ಅವನ ಹೆಣ ಮನೆಗೆ ಬಂದ್ರೆ ಏನಾಗುತ್ತೆ ಅಂತ. ಇವತ್ತು ಬಾಂಗ್ಲಾದೇಶದ ಪ್ರತಿಯೊಬ್ಬ ಹಿಂದೂ ತಾಯಿಯ ಪರಿಸ್ಥಿತಿ ಇದೇ ಆಗಿದೆ. ಅಲ್ಲಿನ ಹಿಂದೂಗಳು ರಾತ್ರಿ ಮಲ್ಗಕ್ಕೆ ಭಯ ಪಡ್ತಾ ಇದ್ದಾರೆ. ಪ್ರತಿ ಕ್ಷಣ ಕೂಡ ಬೈದಲ್ಲಿ ಮುಳುಗಿದ್ದಾರೆ. ಬಾಗಿಲು ಯಾರೋ ಬಡಿತಾ ಇದ್ದಾರೆ, ಅವರು ನಮ್ಮನ್ನ ಕೊಲ್ಲೋಕೆ ಬಂದಿದ್ದಾರೆ ಅನ್ನೋ ಬೈದಲ್ಲೇ ಅವರು ಬದುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸ್ತಿಲ್ಲ, ದೇವಸ್ಥಾನಗಳಲ್ಲಿ ಗಂಟೆ ಶಬ್ದ ನಿಂತೋಗಿದೆ, ಕೇವಲ ಚೀರಾಟ ಆಕ್ರಂದನ ಮಾತ್ರ ಕೇಳ್ತಾ ಇದೆ. ಇದು ಕಥೆಯಲ್ಲ ಸ್ನೇಹಿತರೆ, ಇದು ಇವತ್ತಿನ ರಿಯಾಲಿಟಿ. ಈಗ ನೀವು ಕೇಳ್ಬೋದು, ಇಷ್ಟು ದಿನ ಸುಮ್ಮನಿದ್ದ ಬಾಂಗ್ಲಾ ಈಗ ದಿಢೀರ್ ಅಂತ ಹೊತ್ತಿ ಉರಿತಾ ಇದೆ ಅಂತ. ಇದಕ್ಕೆ ಕಾರಣ ಒಬ್ಬ ವ್ಯಕ್ತಿ, ಅವನ ಹೆಸರು ತಾರಿಕ್ ರೆಹಮಾನ್. ಇವನು ಯಾರು ಗೊತ್ತಾ? ಬಾಂಗ್ಲಾದೇಶದ ನ್ಯಾಷನಲ್ ಪಾರ್ಟಿ ಅನ್ನುವಂತಹ ಒಂದು ಪಾರ್ಟಿ ಇದೆ, BNP ಅಂತ. ಆ ಪಕ್ಷದ ನಾಯಕ. ಇವನ್ ತಾಯಿ ಕಾಲಿಯಾ ಜಿಯಾ. ಇವರ ಇತಿಹಾಸವೇ ರಕ್ತಸಿಕ್ತವಾಗಿದೆ. 18 ವರ್ಷಗಳ ಕಾಲ ಈತ ಲಂಡನ್ ನಲ್ಲಿ, ವಿದೇಶಗಳಲ್ಲಿ ಅವತ್ತು ಕುಳಿತುಕೊಂಡಿದ್ದ. ಯಾಕಂದ್ರೆ ಶೇಖ್ ಹಸೀನಾ ಸರ್ಕಾರ ಇವನನ್ನ ಬಗ್ಗು ಬಡ್ದಿತ್ತು. ಆದ್ರೆ ಯಾವಾಗ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡ್ರೋ ಈತ ಬಿಲದಿಂದ ಆಚೆ ಬಂದ. ಈಗ 18 ವರ್ಷದ ನಂತರ ಬಾಂಗ್ಲಾದೇಶಕ್ಕೆ ಕಾಲಿಟ್ಟಿದ್ದಾನೆ. ಇವನು ಬರ್ತಿದ್ದ ಹಾಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತು. ಅಲ್ಲಿನ ಮೂಲಭೂತವಾದಿಗಳಿಗೆ, ಮತಾಂಧರಿಗೆ ಆನೆ ಬಲ ಬಂದಂತಾಯ್ತು. ನಮ್ಮ ನಾಯಕ ಬಂದಿದ್ದಾನೆ, ಇನ್ಮೇಲೆ ನಮ್ಮದೇ ಆಟ ಅಂತ ಅವರು ಬೀದಿಗಿಳಿದಿದ್ದಾರೆ. ತಾರಿಕ್ ರೆಹಮಾನ್ಗೆ ಗೊತ್ತಿದೆ, ತಾನು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಅಲ್ಲಿನ ಬಹುಸಂಖ್ಯಾತರನ್ನ ಓಲೈಸಬೇಕು. ಅದಕ್ಕೆ ಬಲಿಪಶು ಯಾರು? ಅಲ್ಪಸಂಖ್ಯಾತ ಹಿಂದೂಗಳು. ಫೆಬ್ರವರಿಯಲ್ಲಿ ಚುನಾವಣೆ ಇದೆ. ನೆನ್ಪಿಟ್ಕೊಳ್ಳಿ, ನನ್ನ ಮಾತನ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ಈ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಅನ್ನೋದು ಕೇವಲ ಇತಿಹಾಸ ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತೆ. ಬರ್ದಿಟ್ಕೊಳ್ಳಿ. ನನಗೆ ಬಾಂಗ್ಲಾದೇಶದ ಇತಿಹಾಸ ನೋಡಿದ್ರೆ ರಕ್ತ ಕುದಿಯುತ್ತೆ. 1971
2021ರಲ್ಲಿ ಪಾಕಿಸ್ತಾನದ ಆರ್ಮಿ ಏನ್ ಮಾಡಿತ್ತು? 30 ಲಕ್ಷ ಬೆಂಗಾಲಿಗಳನ್ನ ಕೊಂದು ಬೀದಿಲ್ ಬಿಸಾಕಿತ್ತು. 4 ಲಕ್ಷ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿತ್ತು. ಆಗ ಇವರ ರಕ್ಷಣೆಗೆ ಬಂದಿದ್ದು ಯಾರ್ರೀ? ಅಮೆರಿಕನ, ಚೀನಾನ, ಅಥವಾ ಯಾವ ಇಸ್ಲಾಮಿಕ್ ದೇಶವಾದ್ರೂ ಬಂತ? ಅವತ್ತು ಬಂದಿದ್ದು ಭಾರತ, ಬಂದಿದ್ದು ಭಾರತೀಯ ಸೇನೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ, ಜನರಲ್ ಅರೋರಾ, ನಮ್ಮ ಸೈನಿಕರು ತಮ್ಮ ಪ್ರಾಣ ಕೊಟ್ಟು ಇವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ರು. ಇಂದಿರಾ ಗಾಂಧಿ ಅವತ್ತು ಆ ನಿರ್ಧಾರವನ್ನ ತೆಗೆದುಕೊಂಡ್ರು. ನಾವು ಅಂದ್ಕೊಂಡ್ವಿ ನಾವು ಇವರಿಗೆ ಪ್ರಾಣ ಕೊಟ್ಟಿದ್ದೀವಿ, ಇವರು ನಮಗೆ ಯಾವತ್ತಾದ್ರೂ ನಿಷ್ಠೆಯಾಗಿರ್ತಾರೆ ಅಂತ. ಆದ್ರೆ ಹಾವಿಗೆ ಹಾಲೆರೆ ಏನಾಗುತ್ತೆ? ಅದು ಕಚ್ಚುತ್ತೆ. ಇವತ್ತು ಬಾಂಗ್ಲಾದೇಶ ಮಾಡ್ತಿರೋದು ಅದನ್ನೇ. ಯಾವ ಭಾರತ ಇವರಿಗೆ ಅನ್ನ ಕೊಡ್ತಿದ್ಯೋ, ಯಾವ ಭಾರತ ಇವರಿಗೆ ಕರೆಂಟ್ ಕೊಡ್ತಿದ್ಯೋ, ಅದೇ ಭಾರತದ ವಿರುದ್ಧ ಇವರು ಘೋಷಣೆ ಕೂಗ್ತಿದ್ದಾರೆ. ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ. ಭಾರತದ ಪ್ರಾಡಕ್ಟ್ ಗಳನ್ನ ಬ್ಯಾನ್ ಮಾಡಿ ಅಂತಿದ್ದಾರೆ. ನಾನು ಹೇಳ್ತೀನಿ, ಸರಿ ಬ್ಯಾನ್ ಮಾಡ್ರಪ್ಪ. ನಮ್ಮ ಈರುಳ್ಳಿ ಬೇಡ ಅಲ್ವಾ? ತಿನ್ಬೇಡಿ. ನಮ್ಮ ಕರೆಂಟ್ ಬೇಡ ಅಲ್ವಾ? ಕತ್ಲಲ್ಲಿರಿ. ನಮ್ಮ ಔಷಧಿ ಬೇಡ ಅಲ್ವಾ? ಸಾಯಿರಿ. ಆದ್ರೆ ನಮ್ಮ ದೇಶದ ಅನ್ನ ತಿಂದು ನಮ್ಮ ಧರ್ಮದವರನ್ನೇ ಕೊಲ್ತೀವಿ ಅಂದ್ರೆ ಭಾರತೀಯರಾದ ನಾವು ಅದನ್ನ ನೋಡ್ಕೊಂಡು ಸುಮ್ನೆ ಕೂರ್ಬೇಕೇನ್ರಿ? ಕೂರ್ಬೇಕಾ? ಈಗ ನಾನು ನಮ್ಮ ಮನೆಯ ಕಡೆ ಬರ್ತೀನಿ. ನಮ್ಮ ದೇಶದ ಒಳಗಿರೋ ಕೆಲವು ದೊಡ್ಡ ಮನುಷ್ಯರ ಬಗ್ಗೆ ಮಾತಾಡ. ದೆಹಲಿಯ AC ರೂಮ್ ನಲ್ಲಿ ಕೂತು ಟ್ವಿಟರ್ ನಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಪಾಠ ಮಾಡ್ತಾರಲ್ಲ, ಅವರೆಲ್ಲರೂ ಎಲ್ಲಿ ಸತ್ತೋಗಿದಾರನ್ರಿ? ಪ್ಯಾಲೆಸ್ತೈನ್ ನಲ್ಲಿ ಬಾಂಬ್ ಬಿದ್ದಾಗ ಇವ್ರ ಕಣ್ಣಲ್ಲಿ ನೀರು ಬರುತ್ತೆ. ಅಮೆರಿಕದಲ್ಲಿ ಬ್ಲಾಕ್ ಲೀವ್ ಮ್ಯಾಟರ್ಸ್ ಅಂತ ದೊಡ್ಡ ದೊಡ್ಡ ಟ್ವೀಟ್ ಮಾಡ್ತೀರಿ, ಪ್ರೊಫೈಲ್ ಪಿಕ್ಚರ್ ಹಾಕತ್ತೀರಿ. ಆದ್ರೆ ಪಕ್ಕದ ಬಾಂಗ್ಲಾದೇಶದಲ್ಲಿ 2900 ಹಿಂದೂಗಳ ಮೇಲೆ ದಾಳಿ ಆದಾಗ ಇವ್ರ ಬಾಯಿಗೆ ಬೀಗ ಬಿದ್ದಿದ್ಯಾ ಅಥವಾ ಬಾಯಿಯೊಳಗೆ ಏನಾರ ಸಿಕ್ಕಾಕೊಂಡಿದ್ಯಾ? ಯಾಕೆ ಮೌನ? ಯಾಕಂದ್ರೆ ಸತ್ತವನು ಹಿಂದೂ ಅಲ್ವಾ? ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ ಅಲ್ವಾ? ಇದೇ ಘಟನೆ ಉಲ್ಟಾ ಆಗಿದ್ರೆ, ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಒಂದು ಸಣ್ಣ ಕಳ್ಳು ಬಿದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಪ್ರಪಂಚವೇ ಸುದ್ದಿ ಮುಟ್ಟಿಸ್ತಾ ಇದ್ರು. ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತೋಯ್ತು ಅಂತ ಬೊಬ್ಬೆ ಹೊಡಿತಾ ಇದ್ರು. ಆದ್ರೆ ಈಗ ವಿಶ್ವಸಂಸ್ಥೆ ಮಾತಾಡಲ್ಲ ಸ್ವಾಮಿ. ಈಗ ಯಾಕೆ ಅಮೆರಿಕ ಮಾತಾಡಲ್ಲ? ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ನಮಗೆ ನಾವೇ ಗತಿ. ಹಿಂದೂಗಳಿಗೆ ಜಗತ್ತಿನಲ್ಲಿ ಒಂದು ದೇಶ ಇರೋದು, ಅದು ಭಾರತ ಮಾತ್ರ. ನಾವೇ ನಮ್ಮವರ ಪರ ನಿಲ್ಲದಿದ್ರೆ ಬೇರೆ ಯಾರು ಬರಲ್ಲ ಸ್ವಾಮಿ, ಬರಲ್ಲ. ನಾನೊಬ್ಬ ರಾಷ್ಟ್ರೀಯವಾದಿ ಪತ್ರಕರ್ತನಾಗಿ ನನ್ನ ದೇಶದ ಪ್ರಧಾನಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋಕೆ ಇಷ್ಟಪಡ್ತೀನಿ. ಮಾನ್ಯ ಮೋದಿ ಅವರೇ, ನಾನು ನಿಮ್ಮನ್ನ 56 ಇಂಚಿನ ಎದೆಯ ನಾಯಕ ಅಂತ ನಂಬಿದ್ದೀವಿ. ನೀವು ಯುದ್ಧ ನಿಲ್ಲಿಸಬಲ್ಲಿರಿ, ನೀವು ಪ್ರಪಂಚದ ದಿಕ್ಕನ್ನ ಬದಲಿಸಬಲ್ಲಿರಿ. ಹಾಗಾದ್ರೆ ನಮ್ಮ ಗಡಿಯಲ್ಲಿ ಬಂದು ಅಳುತ್ತಿರುವ ಆ ಅನಾಥ ಹಿಂದೂಗಳ ಕೂಗನ್ನ ನಿಮಗೆ ಕೇಳಿಸ್ತಾ ಇಲ್ವಾ? ಅವ್ರು ಕೇಳ್ತಿರೋದಿಷ್ಟೇ, ಗಡಿ ತೆರೆಯಿರಿ, ನಮ್ಮನ್ನ ಒಳಗ್ ಬಿಟ್ಕೊಳ್ಳಿ ಅಂತ. ಪೌರತ್ವ ತಿದ್ದುಪಡಿ ಕಾಯ್ದೆ CAA ತಂದಿದ್ದು ಇದಕ್ಕಾಗಿಯೇ ಅಲ್ವಾ? ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನೊಂದ ಹಿಂದೂಗಳಿಗೆ ಆಶ್ರಯ ಕೊಡೋದಕ್ಕೆ ಅಲ್ವಾ? ಆ ಕಾನೂನು ಜಾರಿಯಾಗಬೇಕಾದ ಸಮಯ ಬಂದಿದೆ. ನಮ್ಮ ಸರ್ಕಾರಕ್ಕೆ ನನ್ನ ಆಗ್ರಹ ಇಷ್ಟೇ, ತಕ್ಷಣವೇ ಗಡಿಗಳನ್ನ ತೆರೆಯಿರಿ, ಶರಣಾರ್ಥಿಗಳಿಗೆ ರಕ್ಷಣೆ ಕೊಡಿ. ಬಾಂಗ್ಲಾದೇಶದ ಹೈ ಕಮಿಷನರ್ ರಾಯಭಾರಿ ಅವರನ್ನ ಕರೆಸಿ ಇನ್ನೊಂದ್ಸರಿ ಎಚ್ಚರಿಕೆ ಕೊಡಿ. ಬಾಂಗ್ಲಾದೇಶಕ್ಕೆ ಹೋಗುವ ಎಲ್ಲಾ ರಫ್ತುಗಳನ್ನ ನಿಲ್ಲಿಸಿ. ನಾವು ಅವರಿಗೆ ಪಾಠ ಕಲಿಸಲೇಬೇಕಾದಂತಹ ಸಮಯ ಬಂದಿದೆ ಇವತ್ತು. ಇದರ ಹಿಂದೆ ಕೇವಲ ಮತಾಂಧತೆ ಮಾತ್ರ ಇಲ್ಲ, ಇದರ ಹಿಂದೆ ದೊಡ್ಡ ಕುತಂತ್ರವೂ ಕೂಡ ಇದೆ. ಬಾಂಗ್ಲಾದೇಶ ಇವತ್ತು ಚೀನಾದ ಆಟದ ಬೊಂಬೆಯಾಗಿದೆ. ಭಾರತ ಸುತ್ತಲೂ ಚಕ್ರವ್ಯೂಹ ರಚನೆ ಆಗಿದೆ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಈಗ ಬಾಂಗ್ಲಾದೇಶ, ಶ್ರೀಲಂಕಾ ಕೂಡ ಕೈ ಕೊಡ್ತಿದೆ. ಮಾಲ್ಡೀವ್ಸ್ ನಲ್ಲಿ ಏನಾಯ್ತು ನೋಡಿದ್ರಿ? ಇದು ಸ್ಟಿಂಗ್ ಆಫ್ ಪರ್ಲ್ಸ್ ಅಲ್ವಾ? ಭಾರತವನ್ನ ಸುತ್ತುವರೆದು ನಮ್ಮ ಕುತ್ತಿಗೆ ಇಸುಕುವ ಪ್ಲಾನ್ ನಡೀತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಓಡಿಸಿದ್ರೆ ಭಾರತದ ಮೇಲೆ ನಿರಾಶ್ರಿತರ ಹೊರೆ ಬೀಳುತ್ತೆ, ಭಾರತದ ಎಕಾನಮಿ ಹಾಳಾಗುತ್ತೆ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಅಸ್ಥಿರತೆ ಉಂಟಾಗುತ್ತೆ. ಇದೇ ಶತ್ರುಗಳಿಗೆ ಬೇಕಾಗಿರೋದು. ನಾವೆಚ್ಚೆತ್ತುಕೊಳ್ಳದಿದ್ರೆ ಭಾರತದ ಈಶಾನ್ಯ ರಾಜ್ಯಗಳು ಕತ್ತರಿಸಲ್ಪಡುವ ಅಪಾಯವಿದೆ. ಚಿಕನ್ ನೆಕ್ ಕಾರಿಡಾರ್ ಮೇಲೆ ಕಣ್ಣಿಟ್ಟಿದ್ದಾರೆ ಇವರು. ಇನ್ನೊಂದು ಭಯಾನಕ ಸತ್ಯ ಹೇಳ್ತೀನಿ ಕೇಳಿ. 1947ರಲ್ಲಿ ಅಂದ್ರೆ ದೇಶ ಭಾಗವಾದಾಗ ಪೂರ್ವ ಪಾಕಿಸ್ತಾನದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು ಗೊತ್ತಾ? ಸುಮಾರು 30%. ಇವತ್ತೆಷ್ಟಿದೆ ಗೊತ್ತಾ? ಕೇವಲ 7-8%. ಎಲ್ರಿ ಹೋದ್ರು ಆ ಕೋಟ್ಯಾಂತರ ಜನ? ಅವರು ಮಾಯವಾಗಿಲ್ಲ, ಅವರು ವ್ಯವಸ್ಥಿತವಾಗಿ ನಿರ್ಮೂಲನೆ ಮಾಡಲಾಯಿತು. ಶತ್ರು ಆಸ್ತಿ ಕಾಯ್ದೆ, ವೆಸ್ಟೆಡ್ ಪ್ರಾಪರ್ಟಿ ಆಕ್ಟ್ ಅಂತ ಒಂದು ಕಾನೂನನ್ನ ತಂದು ಹಿಂದೂಗಳ ಆಸ್ತಿಯನ್ನ ಕಸ್ತುಕೊಂಡ್ರು, ಅವರ ಜಮೀನನ್ನ ಕಿತ್ಕೊಂಡ್ರು. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದ್ಯೋ ಅದು ಅಂತಿಮವಾದಂತಹ ಅಂತ ಫೈನಲ್ ಅಸಾಲ್ಟ್ ಅಂತಾರಲ್ಲ ಹಂಗೆ. ಇನ್ನುಳಿದ ಆ 8% ಹಿಂದೂಗಳನ್ನ ಕೂಡ ಅಲ್ಲಿಂದ ಓಡಿಸಿದ್ರೆ ಬಾಂಗ್ಲಾದೇಶ 100% ಇಸ್ಲಾಮಿಕ್ ರಾಷ್ಟ್ರವಾಗುತ್ತೆ. ಆಗ ಭಾರತದ ಗಡಿಯಲ್ಲಿ ಇನ್ನೊಂದು ಅಫ್ಘಾನಿಸ್ತಾನ ಸೃಷ್ಟಿಯಾಗುತ್ತೆ. ಅದು ನಮಗೆ ಒಳ್ಳೆಯದ? ಖಂಡಿತವಾಗಿಯೂ ಇಲ್ಲ. ಸ್ನೇಹಿತರೆ, ವಿಡಿಯೋ ನೋಡಿ ಸುಮ್ಮನೆ ಕೂರುವ ಸಮಯ ಇದಲ್ಲ. ಅಯ್ಯೋ ಪಾಪ ಅನ್ನೋದು ಸಾಕು, ಈಗ ಆಕ್ರೋಶ ಬೇಕು. ನೀವು ಕೇಳ್ಬೋದು,
ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನೇನ್ ಮಾಡಕ್ಕಾಗತ್ತೆ ಅಂತ. ನೀವು ತುಂಬಾ ಮಾಡ್ಬೋದ್ರಿ, ಮಾತಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಇದ್ರ ಬಗ್ಗೆ ಬರೀರಿ. ಕೇವಲ ಗುಡ್ ಮಾರ್ನಿಂಗ್ ಮೆಸೇಜು, ಗುಡ್ ಈವ್ನಿಂಗ್ ಮೆಸೇಜು ಕಳಿಸೋದಲ್ಲ, ದೇಶದ ಬಗ್ಗೆ ಮೆಸೇಜ್ ಕಳಿಸಿ. ಪ್ರಶ್ನೆ ಮಾಡಿ. ನಿಮ್ಮ ಏರಿಯಾದ ರಾಜಕಾರಣಿಗಳಿಗೆ, ಎಂಪಿಗಳಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಕೇಳಿ. ಬಾಂಗ್ಲಾ ಹಿಂದೂಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಯಾವಾಗ ಮಾತಾಡ್ತೀರಾ ಅಂತ ಪ್ರಶ್ನೆ ಮಾಡಿ. ಬಹಿಷ್ಕರಿಸಿ. ಯಾವ ಕಂಪನಿಗಳು, ಯಾವ ಸೆಲೆಬ್ರಿಟಿಗಳು ಇದರ ಬಗ್ಗೆ ಮಾತಾಡಲ್ವೋ ಅವರನ್ನ ಅನ್ಫಾಲೋ ಮಾಡಿ. ದೇಶಕ್ಕಿಂತ ದೊಡ್ಡವರು ಯಾವನೂ ಇಲ್ಲ. ಇನ್ನ ಒಗ್ಗಟ್ಟು ಇದಕ್ಕೆ ಮೂಲ ಮಂತ್ರ. ಜಾತಿ ಭಾಷೆ ಅಂತೆಲ್ಲ ಕಿತ್ತಾಡೋದನ್ನ ಬಿಟ್ಟು ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು ಅಂತ ಒಂದಾಗಿ ನಾವು ಒಡೆದು ಹೋದ್ರೆ ಶತ್ರುಗಳಿಗೆ ಹಬ್ಬ ಆಚರಿಸ್ತಾರೆ. ಈ ವಿಡಿಯೋನ ಕನಿಷ್ಠ 10 ಜನರಿಗೆ ಶೇರ್ ಮಾಡಿ. ಇದು ಮನರಂಜನೆ ಅಲ್ಲ, ಇದು ಹೊಣೆಗಾರಿಕೆ. ನಾನು ಕೊನೆಯದಾಗಿ ಇಷ್ಟೇ ಹೇಳೋದು, ಮುಳ್ಳು ತಂತಿಯ ಬೇಲಿಯ ಆ ಕಡೆ ಕಣ್ಣೀರು ಹಾಕ್ತಾ ನಿಂತಿರೋ ಆ ಪುಟ್ಟ ಮಗುವಿನ ಮುಖವನ್ನೊಮ್ಮೆ ನೆನಪಿಸ್ಕೊಳ್ಳಿ. ಆ ಮಗು ಭಾರತದ ಕಡೆ ನೋಡ್ತಿದೆ. ನನ್ನ ರಕ್ಷಣೆ ಮಾಡೋಕೆ ನನ್ನವರೇ ಬರ್ತಾರೆ ಅನ್ನೋ ಭರವಸೆ ಆ ಮಗುವಿನ ಕಣ್ಣಲ್ಲಿದೆ. ಆ ಭರವಸೆಯನ್ನ ನಾವು ಸುಳ್ಳು ಮಾಡಬಾರ್ದು. ಇದು ಧರ್ಮದ ಯುದ್ಧ ಮಾತ್ರ ಅಲ್ಲ, ಇದು ಮನುಷ್ಯತ್ವದ ಯುದ್ಧ. ನಮ್ಮ ಇತಿಹಾಸ ನಮ್ಗೆ ಹೇಳ್ಕೊಟ್ಟಿದೆ, ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಿಸ್ತಾರೋ ಧರ್ಮ ಅವರನ್ನ ರಕ್ಷಿಸುತ್ತೆ. ಬನ್ನಿ, ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ದನಿ ಎತ್ತೋಣ. ಜಗತ್ತಿಗೆ ಭಾರತದ ಶಕ್ತಿ ಏನು ಅಂತ ತೋರಿಸೋಣ. ನಿಮ್ಗೆ ಈ ವಿಡಿಯೋದಲ್ಲಿ ಸತ್ಯ ಇದೆ ಅನ್ಸಿದ್ರೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನೆನಪಿರ್ಲಿ, ಇವತ್ತು ಅವರ ಸರದಿ, ನಾಳೆ ನಮ್ಮ ಸರದಿ ಆಗ್ಬೋದು. ಎಚ್ಚೆತ್ಕೊಳ್ಳಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್.